ಸೋಮವಾರ ಬಸವಣ್ಣ ಮಾರಮ್ಮ ಮೆರವಣಿಗೆ, ಮಂಗಳವಾರ ಬುಧವಾರ ಗ್ರಾಮ ದೇವತೆ ಹಬ್ಬ. ಇದು 10 ಗಂಟೆಗೆ ಇದ್ದರೆ ಬೆಳಗ್ಗೆ 3 ಗಂಟೆಗೆ ಬರುತ್ತೆ. ಆಮೇಲೆ ನಾಳೆ 6 ಗಂಟೆ ಮೇಲೆಲ್ಲ ಮರಿ ಕಡಿತೀವಿ. ಮಧ್ಯಾಹ್ನ ಊಟ ಇರುತ್ತೆ. ಅಂದರೆ ಬೆಳಗ್ಗೆ ಹೊತ್ತು ಪೂಜೆ ಇರುತ್ತೆ. ಪೂಜೆ ಅಭಿಷೇಕ ಎಲ್ಲ ಮಾಡ್ತಾರೆ. ಭಕ್ತಾದಿಗಳೆಲ್ಲ ಬೇಡ್ಕೊಳ್ಳೋದು ಇಷ್ಟೇ, ಗ್ರಾಮದಲ್ಲಿ ಎಲ್ಲರೂ ಬನ್ನಿ ಸೇರ್ಕೊಂಡು ಗ್ರಾಮಕ್ಕೆ ಎಲ್ಲರೂ ಅಕ್ಕಪಕ್ಕ ಗ್ರಾಮ ದೇವರು ಎಲ್ಲ ಸೇರಿ ನಮ್ಮ ಒದ್ದೂರಿಗೆ ಗ್ರಾಮ ದೇವತೆನ ಕೆಂಪಸಾಗರದಲ್ಲಿ ಮಾಡ್ಕೊಡ್ತಾರೆ. ಈಗ ಅನ್ನ ಅಂತ ಈಗ ದೇವಸ್ಥಾನ ಕಟ್ಟಡ ಮಾಡಬೇಕು ಅಂತ ನಿಮ್ಮ ಕನಸಿತ್ತು, ಮುಂದೆ ಯಾವ ರೀತಿ ನೆರವೇರ್ತದೆ ಅಂತ? ಅದೇ ಗಡ್ಡೆ ಸಾಗಾದ್ಮೇಲೆ 1 ತಿಂಗಳು ಗಡ್ಡೆ ಸಾಗಿಸ್ತೀವಿ. ಅದನ್ನ ಮಾಡಿ ಮುಂದುವರಣೆ ಮಾಡಬೇಕು ಅಂತ ಮಾತಾಡಿದ್ದಾರೆ. ಈಗ 3 ವರ್ಷಕ್ಕೊಂದ್ಸತಿ ಯಾಕೆ ಕೆಂಪಸಾಗರದಲ್ಲಿ ಹಬ್ಬ ಮಾಡ್ತಾರದು? ಇದು ಆಗಿನ ಕಾಲದಲ್ಲಿ ಅವಾಗ ಹೇಳಿ ಯಾವುದೇ ಥರ ಬಂದಿರೋದು ಅದಕ್ಕೆ ಮುಂದುವರ್ಸ್ಕೊಳ್ತಾ ಇದ್ದೀವಿ. ಆಗಿನ ಕಾಲದಿಂದ ಹಂಗಾರೆ 3 ವರ್ಷಕ್ಕೊಂದ್ಸತಿ ಹಬ್ಬ ನಡೆಯೋದಿಲ್ಲ. 3 ವರ್ಷಕ್ಕೋಸ್ಕರ ಗ್ರಾಮ ದೇವತೆ ನಾವು ಕಣ್ಮಟ್ಟಿಗೆ ಯಾವ ಗ್ರಾಮಗಳು ಇಲ್ಲ, ಕೆಲವು ಗ್ರಾಮಗಳಲ್ಲಿ ಮಾತ್ರ ಇರೋದು. ಗ್ರಾಮದಲ್ಲಿ ಅದೇ ಕೆಂಪಸಾಗರದಲ್ಲಿ ಗ್ರಾಮ ದೇವತೆ ಕೆಂಪಸಾಗರ ಇದೆ, ಏನು ಹೇಳ್ತೀರಾ? ಅವಾಗ ಕಾಲದಲ್ಲಿ ಕೆಂಪೇಗೌಡರು ಹುಟ್ಟಿದ ಜಾಗದಲ್ಲಿ ಅಂತ ಈಗ ಜಾಗದಲ್ಲಿ ಕೆಂಪೇಗೌಡರು ಕೋಟೆ. ಅವಾಗ ಇಲ್ಲಿ ಕ್ವಿಂಕಲ್ ಬೆಟ್ಟ ಅಂತ ಇತ್ತು. ಆವಾಗ ಇಲ್ಲಿ ಗಂಗಮ್ಮನ ಕೆಂಪಸಾಗರ ಕೆರೆಯಲ್ಲಿ ಗಂಗಮ್ಮ ಬೆಂಗಳೂರಿಂದ ಬರ್ತಾರೆ. ಬೆಂಗಳೂರು, ಮೈಸೂರು, ಈ ಮಾಗಡಿ ಎಲ್ಲ ಗ್ರಾಮಸ್ಥರು ಇಲ್ಲಿ ಬಂದು ಗಂಗಮ್ಮನ ಮಾಡ್ಕೊಂಡು ಇಲ್ಲಿ ಜನ ಪೂಜೆ ಮಾಡ್ಕೊಂಡು ಊರು ಬೆಂಗಳೂರು ಭಕ್ತಾದಿಗಳೆಲ್ಲ ಸೇರಿಸ್ಕೊಂಡು 3 ವರ್ಷಕ್ಕೆ ನಡೆಯುವಂಥ ಈ ಕಾರ್ಯಕ್ರಮಕ್ಕೆ ಏನು ಹೇಳ್ತೀರಾ ಭಕ್ತಾದಿಗಳಿಗೆ? ಭಕ್ತಾದಿಗಳೆಲ್ಲ ಬಂದು